ನೋಡಿ, ನಿನ್ನೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಪೊಲೀಸ್ ಹ್ಯಾವ್ ನೋ ಪಾರ್ಟ್ ಇನ್ ದಿಸ್, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಮತ್ತು ಇವತ್ತು ಯಾಕೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರಿ ಅಂದರೆ ಇನ್ನೊಂದು ಇಲ್ಲಿ ನನಗೆ ಕಾಣ್ತಾ ಇರ್ತಕ್ಕಂಥದ್ದು, ಕಮಿಷನರ್ ಈಸ್ ಎ ST ಆ್ಯಂಡ್ ದಿ ಡೆಪ್ಯೂಟಿ ಕಮಿಷನರ್ ಐ ಥಿಂಕ್ ಈಸ್ SC. ಅವ್ರನ್ನ ಯಾರು ಕೇಳೋರಿಲ್ಲ ಅಂತ ಕಾಣುತ್ತೆ. ಅದರಿಂದಾಗಿ ಅವ್ರ ಮೇಲೆ ಏನು ಮಾಡಿದ್ರು ನಡೀತದೆ ಅಂತ. ಅಂದರೆ ದಲಿತರ ವಿರುದ್ಧವಾಗಿ ಯಾವಾಗಲೂ ಕೂಡ ಷಡ್ಯಂತ್ರಗಳನ್ನು ಈ ಸರ್ಕಾರ ಮಾಡುತ್ತೆ. ನಿನ್ನೆ ವಿಶೇಷವಾಗಿ ಹೇಳಿದ್ದಾರೆ ಅವ್ರದ್ದು ಯಾರೂ ತಪ್ಪಿಲ್ಲ. ಈಗ ನಿಮ್ಮ ಮೇಲೆ ಬಂದ ತಪ್ಪುಗಳನ್ನು ನೀವು ಅವ್ರ ಮೇಲೆ ಒರೆಸಿ ಅವ್ರನ್ನೇನೋ ಸಸ್ಪೆಂಡ್ ಮಾಡಿದ್ದೀರಿ. ತಪ್ಪು ನೀವು ಮಾಡಿದ್ದೀರಲ್ಲ, ನಿಮ್ಮ ಮೇಲೆ ಕ್ರಮ ಜರುಗಿಸೋರು ಯಾರು? ಈಗ ಇದು ಪ್ರಶ್ನೆ ಇರ್ತಕ್ಕಂಥದ್ದು. ನೀವು ನಿಮ್ಮ ತೆವಲುಗಳಿಗೆ ನೀವು ಇದನ್ನು ಅಡ್ವಾಂಟೇಜ್ ತಗೊಳ್ಳೋಕ್ಕೆ ನೀವು ಮಾಡಿದ ತಪ್ಪುಗಳಿಗೆ ಯಾರನ್ನೋ ಬಲಿ ಕೊಟ್ಟಿದ್ದೀರಿ. ನೀವು ಕ್ರೆಡಿಟ್ ತಗೊಳ್ಳಿಕ್ಕೆ 11 ಜನನ ಬಲಿ ಕೊಟ್ಟಿದ್ದೀರಿ. ನಾಚಿಕೆ ಆಗಲ್ವಾ ನಿಮಗೆ? ಇನ್ನೂ ಇದಕ್ಕಿಂತ ದೊಡ್ಡ ಅಧಿಕಾರ ಬೇಕಾ ನಿಮಗೆ? ಜನ ಇನ್ನೂ ಸುಮ್ಮನೆ ಕುಳಿತಿದ್ದಾರೆ ಅನ್ನೋ ಇದಿದೆ ಅವ್ರಿಗೆ. ನಿಮ್ಮ ಗರ್ವಭಂಗ ಆಗೇ ಆಗತ್ತೆ, ಸದ್ಯದಲ್ಲೇ ಆಗತ್ತೆ. ನಿಮ್ಮ ಗರ್ವಭಂಗ ಆಗತ್ತೆ. ನೋಡಿ, ನನಗೆ ಅನಿಸೋಗೆ ಗೃಹ ಸಚಿವರು ಈ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದ್ದಾರೆ ಅಂತ ನನಗೆ ಮೊದಲಿಂದಲೂ ಅನುಮಾನ ಇದೆ. ಯಾಕೆಂತಂದರೆ ಅವರನ್ನು ನಂಬಿಕೆ ಅವಸ್ಥೆ ಇಟ್ಟು ಎಲ್ಲವನ್ನೂ ಇವರೇ ನಡೆಸ್ತಾ ಇದ್ದಾರೆ. ಯಾವ ಜಿಲ್ಲೆಗಳಲ್ಲಿ ನಾವು ನೋಡ್ತೇವೋ ಎಲ್ಲ ಜಿಲ್ಲಾ ಮಂತ್ರಿಗಳೇ ಮಾತಾಡ್ತಾರೆ ಹೋಮ್ ಮಿನಿಸ್ಟರ್ ಬಗ್ಗೆ. ಹೋಮ್ ಮಿನಿಸ್ಟ್ರು ನಾನು ಕೇಳಿ ಹೇಳ್ತೇನೆ, ನಾನು ನೋಡಿ ಮಾತಾಡ್ತೇನೆ, ಇನ್ಫಾರ್ಮೇಷನ್ ಇಲ್ಲ, ಈ ಭಾವನೆ ಹೇಳ್ತಾರೆ. ಅಂದರೆ ಅಲ್ಲಿಗೆ ಅವರನ್ನು ಸಂಪೂರ್ಣವಾಗಿ ಅವರನ್ನು ಕೂಡ ಕಾರ್ನರ್ ಮಾಡಿದ್ದಾರೆ ಈ ಸರ್ಕಾರದಲ್ಲಿ. ನೋಡಿ, ನಿನ್ನೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಪೊಲೀಸ್ ಹ್ಯಾವ್ ನೋ ಪಾರ್ಟ್ ಇನ್ ದಿಸ್, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಮತ್ತು ಇವತ್ತು ಯಾಕೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರಿ ಅಂದರೆ ಇನ್ನೊಂದು ಇಲ್ಲಿ ನನಗೆ ಕಾಣ್ತಾ ಇರ್ತಕ್ಕಂಥದ್ದು, ಕಮಿಷನರ್ ಈಸ್ ಎ ST ಆ್ಯಂಡ್ ದಿ ಡೆಪ್ಯೂಟಿ ಕಮಿಷನರ್ ಐ ಥಿಂಕ್ ಈಸ್ SC. ಅವ್ರನ್ನ ಯಾರು ಕೇಳೋರಿಲ್ಲ ಅಂತ ಕಾಣುತ್ತೆ. ಅದರಿಂದಾಗಿ ಅವ್ರ ಮೇಲೆ ಏನು ಮಾಡಿದ್ರು ನಡೀತದೆ ಅಂತ. ಅಂದರೆ ದಲಿತರ ವಿರುದ್ಧವಾಗಿ ಯಾವಾಗಲೂ ಕೂಡ ಷಡ್ಯಂತ್ರಗಳನ್ನು ಈ ಸರ್ಕಾರ ಮಾಡುತ್ತೆ. ನಿನ್ನೆ ವಿಶೇಷವಾಗಿ ಹೇಳಿದ್ದಾರೆ ಅವ್ರದ್ದು ಯಾರೂ ತಪ್ಪಿಲ್ಲ. ಈಗ ನಿಮ್ಮ ಮೇಲೆ ಬಂದ ತಪ್ಪುಗಳನ್ನು ನೀವು ಅವ್ರ ಮೇಲೆ ಒರೆಸಿ ಅವ್ರನ್ನೇನೋ ಸಸ್ಪೆಂಡ್ ಮಾಡಿದ್ದೀರಿ. ತಪ್ಪು ನೀವು ಮಾಡಿದ್ದೀರಲ್ಲ, ನಿಮ್ಮ ಮೇಲೆ ಕ್ರಮ ಜರುಗಿಸೋರು ಯಾರು? ಈಗ ಇದು ಪ್ರಶ್ನೆ ಇರ್ತಕ್ಕಂಥದ್ದು. ನೀವು ನಿಮ್ಮ ತೆವಲುಗಳಿಗೆ ನೀವು ಇದನ್ನು ಅಡ್ವಾಂಟೇಜ್ ತಗೊಳ್ಳೋಕ್ಕೆ ನೀವು ಮಾಡಿದ ತಪ್ಪುಗಳಿಗೆ ಯಾರನ್ನೋ ಬಲಿ ಕೊಟ್ಟಿದ್ದೀರಿ. ನೀವು ಕ್ರೆಡಿಟ್ ತಗೊಳ್ಳಿಕ್ಕೆ 11 ಜನನ ಬಲಿ ಕೊಟ್ಟಿದ್ದೀರಿ. ನಾಚಿಕೆ ಆಗಲ್ವಾ ನಿಮಗೆ? ಇನ್ನೂ ಇದಕ್ಕಿಂತ ದೊಡ್ಡ ಅಧಿಕಾರ ಬೇಕಾ ನಿಮಗೆ? ಜನ ಇನ್ನೂ ಸುಮ್ಮನೆ ಕುಳಿತಿದ್ದಾರೆ ಅನ್ನೋ ಇದಿದೆ ಅವ್ರಿಗೆ. ನಿಮ್ಮ ಗರ್ವಭಂಗ ಆಗೇ ಆಗತ್ತೆ, ಸದ್ಯದಲ್ಲೇ ಆಗತ್ತೆ. ನಿಮ್ಮ ಗರ್ವಭಂಗ ಆಗತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.